ನಮಸ್ಕಾರ ಸ್ನೇಹಿತರೆ, ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ಕರ್ನಾಟಕ ಭೂಗೋಳಶಾಸ್ತ್ರದ 1 ಅಂಕದ ಪ್ರಶ್ನೆ ಉತ್ತರಗಳನ್ನು ಈ ಒಂದು ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ. ಇವುಗಳು ಬೇಸಿಕ್ ಪಾಯಿಂಟ್ಸ್ಗಳಾಗಿವೆ. 9ನೇ ತರಗತಿಯ ಭೂಗೋಳ ಒಂದು ಪಠ್ಯದಲ್ಲಿನ ಪ್ರಶ್ನೆಗಳನ್ನು ನಾವು ಇಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ. ಕರ್ನಾಟಕಕ್ಕೆ ಪ್ರಾಚೀನ ಕಾಲದಲ್ಲಿ ಇದ್ದಂತಹ ಹೆಸರು ಕರುನಾಡು. ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನು ಕರುನಾಡು ಅಂತ ಕರಿತಾಯಿದ್ರು. ಕರ್ನಾಟಕಕ್ಕೆ ಕರುನಾಟ್ ಎಂದು ಕರೆದಿರುವುದು ತಮಿಳಿನ ಈ ಕೃತಿಯಿಂದ ತಿಳಿದು ಬರುತ್ತದೆ. ಶೀಲಪ್ಪ ತಿಕ್ಕಾರಂ ಎಂಬ ಕೃತಿಯಲ್ಲಿ ಕರ್ನಾಟಕಕ್ಕೆ ಕರುನಾಟ್ ಅಂತ ಕರಿತಾಯಿದ್ರು. ತಮಿಳಿನ ಶೀಲಪ್ಪ ತಿಕ್ಕಾರಂ ಎಂಬ ಕೃತಿಯಲ್ಲಿ ಕರ್ನಾಟಕವು ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಬಿತ್ತೆಂದು ಕವಿರಾಜ ಮಾರ್ಗದಲ್ಲಿ ಉಲ್ಲೇಖವಾಗಿದೆ. ಕವಿರಾಜ ಮಾರ್ಗದಲ್ಲಿ ಕರ್ನಾಟಕ ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಬಿತ್ತು. ಇನ್ನು ಕವಿರಾಜ ಮಾರ್ಗ ಕೃತಿಯ ಕರ್ತೃ ಶ್ರೀ ವಿಜಯ. ಶ್ರೀ ವಿಜಯನು ಯಾರ ಆಸ್ಥಾನದ ಕವಿಯಾಗಿದ್ದನು? ಅಮೋಘ ವರ್ಷ ನೃಪತುಂಗನ ಆಸ್ಥಾನದ ಕವಿ ಶ್ರೀ ವಿಜಯ ಆಗಿರ್ತಾನೆ. ಮೈಸೂರು ರಾಜ ಉದಯವಾದಾಗ ಇದ್ದ ಜಿಲ್ಲೆಗಳ ಸಂಖ್ಯೆ 9. ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು 1956 ನವೆಂಬರ್ 1ರಂದು. ಆವಾಗ ಎಸ್ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದರು. ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ್ದು 1973 ನವೆಂಬರ್ 1ರಂದು. ಆವಾಗ ದೇವರಾಜ ಅರಸು ಸಿ ಎಮ್ ಆಗಿರ್ತಾರೆ. ದೇವರಾಜ ಅರಸು ಅವರು ಸಿ ಎಮ್ ಮುಖ್ಯಮಂತ್ರಿ ಆಗಿದ್ದಾಗ ಕರ್ನಾಟಕ ಎಂದು ಮರುನಾಮಕರಣ ಮಾಡ್ತಾರೆ. ಭಾರತದಲ್ಲಿ ಗೋಡಂಬಿಯನ್ನು ಹೋಲುವಂತಹ ರಾಜ್ಯ ನಮ್ಮ ಕರ್ನಾಟಕ. ಕರ್ನಾಟಕ ಗೋಡಂಬಿಯ ಹೋಲಿಕೆಯಲ್ಲಿರುವಂತಹ, ಗೋಡಂಬಿಯ ಆಕಾರದಲ್ಲಿ ಕಾಣುವಂತಹ ರಾಜ್ಯ ಯಾವುದಂದರೆ ನಮ್ಮ ಕರ್ನಾಟಕ. ಇನ್ನು ಕರ್ನಾಟಕದ ದಕ್ಷಿಣ ಮತ್ತು ಉತ್ತರದ ಉದ್ದ ಎಷ್ಟಂದರೆ 750 ಕಿಲೋಮೀಟರ್ ಇದೆ. ಉತ್ತರ ದಕ್ಷಿಣವಾಗಿ 750 ಕಿಲೋಮೀಟ್ರ್. ಕರ್ನಾಟಕದ ಪೂರ್ವ ಪಶ್ಚಿಮದ ಉದ್ದ 400 ಕಿಲೋಮೀಟರ್ ಇದೆ. ನೆನಪಿನಲ್ಲಿ ಇಟ್ಕೋಬೇಕು. ಕರ್ನಾಟಕದ ಉತ್ತರದ ತುದಿ ಯಾವುದಂದರೆ ಬೀದರ್ ಜಿಲ್ಲೆಯ ಔರಾದ್ ತಾಲೂಕು. ಕರ್ನಾಟಕದ ಒಟ್ಟು ವಿಸ್ತೀರ್ಣ 1,91,791 ಚದರ ಕಿಲೋಮೀಟರ್ ಕರ್ನಾಟಕದ ಒಟ್ಟು ವಿಸ್ತೀರ್ಣವಾಗಿದೆ. ಇನ್ನು ವಿಸ್ತೀರ್ಣದಲ್ಲಿ ಭಾರತದಲ್ಲಿ ಕರ್ನಾಟಕ ಸ್ಥಾನ ಯಾವುದಂದರೆ ಎಷ್ಟಂದರೆ 8ನೇ ಸ್ಥಾನವಿದೆ. ವಿಸ್ತೀರ್ಣದಲ್ಲಿ ಭಾರತದಲ್ಲಿ ಕರ್ನಾಟಕದ ಸ್ಥಾನ 8ನೇ ಸ್ಥಾನ ಇದೆ ವಿಸ್ತೀರ್ಣದಲ್ಲಿ. ಹಾಗೆ 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಜನಸಂಖ್ಯೆ 6,11,30,704 ಪಾಪ್ಯುಲೇಷನ್ ಇದೆ ನಮ್ಮ ಕರ್ನಾಟಕದಲ್ಲಿ. ಭಾರತದಲ್ಲಿ ಜನಸಂಖ್ಯೆಯಲ್ಲಿ ಕರ್ನಾಟಕ ಸ್ಥಾನ 9ನೇ ಸ್ಥಾನ ಇದೆ. ಜನಸಂಖ್ಯೆಯಲ್ಲಿ 9, ವಿಸ್ತೀರ್ಣದಲ್ಲಿ 8. ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ವಿಸ್ತೀರ್ಣದ ಭಾಗ 5.83ರಷ್ಟು ವಿಸ್ತೀರ್ಣದ ಪಾಲಿದೆ. 5.83 ವಿಸ್ತೀರ್ಣದ ಪಾಲು 5.83. ಇನ್ನು ಕರ್ನಾಟಕದಲ್ಲಿರೋ ಒಟ್ಟು ಜಿಲ್ಲೆಗಳ ಸಂಖ್ಯೆ ಪ್ರಸ್ತುತ 31 ಜಿಲ್ಲೆಗಳಿವೆ. ಕರ್ನಾಟಕದಲ್ಲಿ ಒಟ್ಟು ತಾಲೂಕುಗಳ ಸಂಖ್ಯೆ ಪ್ರಸ್ತುತ 236 ತಾಲೂಕುಗಳಿವೆ. ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆ ಬೆಳಗಾವಿ. ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ. ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವುದು ನವೆಂಬರ್ 1ರಂದು. ಕರ್ನಾಟಕದ ಪೂರ್ವ ಭಾಗದಲ್ಲಿರುವಂಥ ರಾಜ್ಯ ಆಂಧ್ರ ಪ್ರದೇಶ. ಕರ್ನಾಟಕದ ಪಶ್ಚಿಮ ಭಾಗದಲ್ಲಿ ಅರಬ್ಬಿ ಸಮುದ್ರವಿದೆ. ಪಶ್ಚಿಮ ಭಾಗದಲ್ಲಿ ಅರಬ್ಬಿ ಸಮುದ್ರ ಇದೆ. ಕರ್ನಾಟಕವು ಭಾರತದ ದಕ್ಷಿಣ ಭಾಗದಲ್ಲಿ ಬರುವಂಥದ್ದು, ಅಂದರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಬರ್ತದೆ. ಇನ್ನು ಕರ್ನಾಟಕವನ್ನು ಸುತ್ತುವರೆದಿರುವಂತಹ ಗಡಿಯನ್ನು ಹೊಂದಿರುವಂಥ ರಾಜ್ಯಗಳನ್ನು ನೋಡೋಣ. ಉತ್ತರದಲ್ಲಿ ಮಹಾರಾಷ್ಟ್ರ ಇದೆ. ಉತ್ತರದಲ್ಲಿ ಮಹಾರಾಷ್ಟ್ರ ರಾಜ್ಯದ ಜೊತೆ ಗಡಿಯನ್ನು ಹಂಚಿಕೊಂಡಿದೆ. ಇನ್ನು ವಾಯವ್ಯ ಪಶ್ಚಿಮ ಬರ್ಕೊಳ್ಳೋಣ, ದಿಕ್ಕುಗಳನ್ನ ಬರ್ಕೊಳ್ಳೋಣ. ಪಶ್ಚಿಮ, ನೈಋತ್ಯ, ಇದು ದಕ್ಷಿಣ, ಇದು ಆಗ್ನೇಯ, ಇದು ಪೂರ್ವ, ಇದು ಈಶಾನ್ಯ. ವಾಯವ್ಯದಲ್ಲಿ ಗೋವಾ ರಾಜ್ಯ ಕಂಡುಬರ್ತದೆ. ಪಶ್ಚಿಮದಲ್ಲಿ ಅರಬ್ಬಿ ಇದೆ, ಅರಬ್ಬಿ ಸಮುದ್ರವಿದೆ. ನೈಋತ್ಯದಲ್ಲಿ ಕೇರಳ ಇದೆ. ದಕ್ಷಿಣದಲ್ಲಿ ತಮಿಳುನಾಡು. ಇನ್ನು ಪೂರ್ವದಲ್ಲಿ ಆಂಧ್ರ ಪ್ರದೇಶವಿದೆ. ಆಂಧ್ರ ಪ್ರದೇಶ ರಾಜ್ಯ ಪೂರ್ವದಲ್ಲಿದೆ. ಈಶಾನ್ಯದಲ್ಲಿ ತೆಲಂಗಾಣ ಇದೆ. ಟೋಟಲ್ 6 ರಾಜ್ಯಗಳು ನಮ್ಮ ಕರ್ನಾಟಕದ ಗಡಿಯನ್ನು ಹಂಚಿಕೊಂಡಿವೆ. ಪಶ್ಚಿಮ ಭಾಗದಲ್ಲಿ ಅರಬ್ಬಿ ಸಮುದ್ರ ಕಂಡುಬರ್ತದೆ. ಓಕೆ,
ಇನ್ನು ಪ್ರಾಕೃತಿಕ ವಿಭಾಗಗಳ ಒಂದು ಬೇಸಿಕ್ ಪಾಯಿಂಟ್ಸನ್ನು ನೋಡೋಣ. ರಾಜ್ಯದ ಬಹಳಷ್ಟು ಭಾಗವು ಸರಾಸರಿ 450ರಿಂದ 900 ಮೀಟರ್ ಎತ್ತರದಲ್ಲಿವೆ. ರಾಜ್ಯದ ಬಹಳಷ್ಟು ಭಾಗ 450ರಿಂದ 900 ಮೀಟರ್ ಎತ್ತರದಲ್ಲಿವೆ. ಮೇಲ್ಮೈ ಲಕ್ಷಣಗಳನ್ನಾಧರಿಸಿ ಕರ್ನಾಟಕವನ್ನು 3 ಪ್ರಾಕೃತಿಕ ಲಕ್ಷಣಗಳನ್ನಾಗಿ ವಿಂಗಡಿಸಲಾಗಿದೆ. ಭಾಷಾವಾರು ರಾಜ್ಯಗಳ ವಿಂಗಡಣೆಯ ಫಲವಾಗಿ ಕರ್ನಾಟಕಕ್ಕೆ ಲಭ್ಯವಾದದ್ದು ಸಮುದ್ರ ತೀರಗಳು ಮತ್ತು ಕರಾವಳಿ ಮೈದಾನಗಳು ಭಾಷಾವಾರು ರಾಜ್ಯಗಳ ವಿಂಗಡಣೆಯ ಫಲವಾಗಿ ಲಭ್ಯವಾಗ್ತವೆ. ಇನ್ನು ಕರಾವಳಿ ಮೈದಾನವು ಅರಬ್ಬಿ ಸಮುದ್ರ ಮತ್ತು ಮಲೆನಾಡುಗಳ ನಡುವೆ ಇದೆ. ಕರಾವಳಿ ಮೈದಾನ ಅರಬ್ಬಿ ಸಮುದ್ರ ಮತ್ತು ಮಲೆನಾಡುಗಳ ನಡುವೆ ವಿಸ್ತರಿಸಿದೆ. ಇನ್ನು ಕರ್ನಾಟಕದ ಕರಾವಳಿ ಮೈದಾನವನ್ನು ಕೆನರಾ ಕರಾವಳಿ ಅಂತ ಕರಿತೀವಿ. ಕರ್ನಾಟಕದ ಕರಾವಳಿ ಮೈದಾನವನ್ನು ಕೆನರಾ ಕರಾವಳಿ ಎಂದು ಕರೆಯುತ್ತಾರೆ. ಕರಾವಳಿ ಮೈದಾನದ ಸರಾಸರಿ ಎತ್ತರ ಸಮುದ್ರ ಮಟ್ಟದಿಂದ 200 ಮೀಟರ್ಗಿಂತ ಅಧಿಕವಿದೆ. ಇನ್ನು ಕರ್ನಾಟಕದ ಅತಿ ದೊಡ್ಡ ಬಂದರು ನವಮಂಗಳೂರು ಬಂದರು. ಕರ್ನಾಟಕದ ಅತಿ ದೊಡ್ಡ ಬಂದರು ಯಾವುದು? ನವಮಂಗಳೂರು ಬಂದರು. ಮಲ್ಪೆ ಸಮೀಪದಲ್ಲಿರುವಂತಹ ದ್ವೀಪ ಸೇಂಟ್ ಮೇರಿಸ್ ದ್ವೀಪ. ಮಲ್ಪೆ ಸಮೀಪದಲ್ಲಿರುವಂತಹ ದ್ವೀಪ ಯಾವುದು? ಸೇಂಟ್ ಮೇರಿಸ್ ದ್ವೀಪವಿದೆ. ಇನ್ನು ಕರಾವಳಿ ಜನರ ಮುಖ್ಯ ವೃತ್ತಿ ಯಾವುದಂದರೆ ಮೀನುಗಾರಿಕೆ. ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟಗಳನ್ನು ಮಲೆನಾಡು ಅಂತ ಕರೀತಾರೆ ಮತ್ತು ಸಹ್ಯಾದ್ರಿ ಬೆಟ್ಟ ಅಂತಲೂ ಕರೀತಾರೆ. ಪಶ್ಚಿಮ ಘಟ್ಟಗಳನ್ನು ಮಲೆನಾಡು ಅಥವಾ ಸಹ್ಯಾದ್ರಿ ಬೆಟ್ಟ ಅಂತ ಕರೀತಾರೆ. ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಬೆಟ್ಟ ಯಾವುದಂದರೆ ಮುಳ್ಳಯ್ಯನಗಿರಿ ಬೆಟ್ಟ. 1913 ಮೀಟರ್ ಎತ್ತರದಲ್ಲಿದೆ. ಇದು ಬರುವುದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತದೆ. ಇನ್ನು ಚಾರ್ಮಾಡಿ ಘಾಟ್ ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಚಾರ್ಮಾಡಿ ಘಾಟ್ ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಶಿರಾಡಿ ಘಾಟ್ ಹಾಸನ, ಸಕಲೇಶಪುರ ಮತ್ತು ಮಂಗಳೂರು ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಆಗುಂಬೆ ಘಾಟ್ ಶಿವಮೊಗ್ಗ ಮತ್ತು ಉಡುಪಿ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಇನ್ನು ಹುಲಿಕಲ್ ಘಾಟ್ ಶಿವಮೊಗ್ಗ ಮತ್ತು ಕುಂದಾಪುರಗಳ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಹುಲಿಕಲ್ ಘಾಟ್ ಶಿವಮೊಗ್ಗ ಮತ್ತು ಕುಂದಾಪುರದ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಮಲೆನಾಡು ಅಧಿಕ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಹೊಂದಿರಲು ಕಾರಣ ಏನಂದರೆ ಅಧಿಕ ಮಳೆಯನ್ನು ಪಡೆಯುವುದರಿಂದ ಅಲ್ಲಿ ಅಧಿಕ ನಿತ್ಯ ಹರಿದ್ವರ್ಣದ ಕಾಡುಗಳು ಕಂಡುಬರ್ತವೆ. ಭಾರತದಲ್ಲಿಯೇ ಅತ್ಯಂತ ಎತ್ತರವಾದ ಜಲಪಾತ ಯಾವುದಂದರೆ ಜೋಗ ಜಲಪಾತ. ಇದು ಶರಾವತಿ ನದಿಯಿಂದ ಸೃಷ್ಟಿಯಾಗಿದೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯನ್ನು ಕಾಪಿನಾಡು ಅಂತ ಕರೀತಾರೆ. ಕೊಡಗು ಜಿಲ್ಲೆಯನ್ನು ಕರ್ನಾಟಕದ ಕಾಶ್ಮೀರ ಎಂದು ಕರೆಯಲು ಕಾರಣ ತಂಪಾದ ವಾತಾವರಣವಿರುವುದರಿಂದ ಕರ್ನಾಟಕದ ಕಾಶ್ಮೀರ ಅಂತ ಕೊಡಗು ಜಿಲ್ಲೆಯನ್ನು ಕರೀತಾರೆ. ಕಿತ್ತಳೆ ಹಣ್ಣನ್ನು ಹೆಚ್ಚಾಗಿ ಬೆಳೆಯುವುದರಿಂದ ಕಿತ್ತಳೆ ನಾಡು ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದಂದರೆ ಕೊಡಗು ಜಿಲ್ಲೆಯಲ್ಲಿ ಕಿತ್ತಳೆ ಹಣ್ಣು ಹೆಚ್ಚಾಗಿ ಬೆಳೆಯುವುದರಿಂದ ಕಿತ್ತಳೆ ನಾಡು ಅಂತ ಕರೀತಾರೆ. ಜೀವ ವೈವಿಧ್ಯತಾ ವಲಯ ಎಂದು ಕರೆಯಲ್ಪಡುವ ಕರ್ನಾಟಕ ಪ್ರದೇಶ ಯಾವುದಂದರೆ ಮಲೆನಾಡು. ಉತ್ತರದ ಮೈದಾನದ ಸರಾಸರಿ ಎತ್ತರ 365ರಿಂದ 610 ಮೀಟರ್. ಉತ್ತರದ ಮೈದಾನದ ಸರಾಸರಿ ಎತ್ತರವಾಗಿದೆ. ಘಟಪ್ರಭಾ ನದಿಯಿಂದ ಸೃಷ್ಟಿಯಾದ ಜಲಪಾತ ಗೋಕಾಕ್ ಜಲಪಾತ. ಘಟಪ್ರಭಾ ನದಿಯಿಂದ ಸೃಷ್ಟಿಯಾದ ಜಲಪಾತ ಗೋಕಾಕ್ ಜಲಪಾತ 62 ಮೀಟರ್ ಎತ್ತರದಲ್ಲಿದೆ. ಉತ್ತರ ಮೈದಾನದಲ್ಲಿ ಅಧಿಕ ಬಿಸಿಲು ಇರುವುದರಿಂದ ಬಿಸಿಲ ನಾಡು ಅಂತ ಕರೀತಾರೆ. ಉತ್ತರ ಮೈದಾನಕ್ಕೆ ಬಿಸಿಲ ನಾಡು ಅಂತ ಕರೀತಾರೆ, ಅಧಿಕ ಬಿಸಿಲು ಇದೆ ಅಲ್ಲಿ. ಇನ್ನು ದಕ್ಷಿಣ ಮೈದಾನ ಪ್ರದೇಶವು ಉತ್ತರದಲ್ಲಿ ತುಂಗಭದ್ರಾ ನದಿ ಪಾತ್ರದಿಂದ ಚಾಮರಾಜನಗರದವರೆಗೆ ಹಬ್ಬಿದೆ. ದಕ್ಷಿಣ ಮೈದಾನ ಪ್ರದೇಶ ತುಂಗಭದ್ರಾ ನದಿ ಪಾತ್ರದಿಂದ ಚಾಮರಾಜನಗರದವರೆಗೆ ಹಬ್ಬಿದೆ. ಇನ್ನು ಉತ್ತರ ಮೈದಾನವು ಕಪ್ಪು ಮಣ್ಣಿನಿಂದ, ದಕ್ಷಿಣ ಮೈದಾನವು ಕೆಂಪು ಮಣ್ಣಿನಿಂದ ರಚಿತವಾಗಿವೆ. ಇನ್ನು ದಕ್ಷಿಣ ಮೈದಾನದ ಸರಾಸರಿ ಎತ್ತರ 900ರಿಂದ 975 ಮೀಟರ್ ದಕ್ಷಿಣದ ಮೈದಾನದ ಸರಾಸರಿ ಎತ್ತರವಿದೆ. ಇನ್ನು ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಯಾವುದಂದರೆ ಮಧುಗಿರಿ ಬೆಟ್ಟ. ಸ್ನೇಹಿತರೆ, ನಾವು ಈ ಒಂದು ತರಗತಿಯಲ್ಲಿ ಕೆಲವು ಮುಖ್ಯ ಬೇಸಿಕ್ ಪಾಯಿಂಟ್ಸನ್ನು ಈ ತರಗತಿಯಲ್ಲಿ ತಿಳಿದುಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಇನ್ನುಳಿದಂತಹ ಬೇಸಿಕ್ ಪಾಯಿಂಟ್ಸ್ಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ನನ್ನ ತರಗತಿನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.